ಶ್ರೀಗಳ ವಿವರ. ಜಗದ್ಗುರು ಶ್ರೀ ಮಧ್ವಾಚಾರ್ಯ ಮಹಾಸಂಸ್ಥಾನವನ್ನು ಸುಬ್ರಹ್ಮಣ್ಯ ಮಠದ ಮಂಗಳೂರು ಶಾಖೆಯ ಉದ್ಘಾಟನೆ ಹಾಗೂ ದೇವತಾ ಪ್ರತಿಷ್ಠಾಪನೆ ಬಹಳ ವಿಜೃಂಭಣೆಯಿಂದ ಜರುಗಿತು. ಮಂಗಳೂರಿನ ಎಕ್ಕೂರು ಬಜಾಲ್ ಬದಿಯ ಕರ್ನಾಡು ಸದಾಶಿವನಗರದಲ್ಲಿ ಸ್ಥಾಪನೆಗೊಂಡ ಸುಬ್ರಹ್ಮಣ್ಯ ಮಠದ ಮಂಗಳೂರು ಶಾಖೆಯನ್ನು ಅದಮಾರು ಮಠ ಶ್ರೀಪಾದದ ವಿಶ್ವಪ್ರಿಯ ತೀರ್ಥ ಶ್ರೀಪಾದರಿಂದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು. ಈ ಸಂದರ್ಭದಲ್ಲಿ ಶ್ರೀವರಿಯರು ಆಶೀರ್ವಚನ ನೀಡಿದರು. ಮುಂದುವರೆದಿದೆ. ಆದರೆ ಶೋಚನೀಯ ಪರಿಸ್ಥಿತಿ ಏನು ಅಂತಂದ್ರೆ, ನಾವು ಮಂಗಳ ಗ್ರಹದಲ್ಲಿ ಯಾರಿದ್ದಾರೆ ಅಂತ ನೋಡ್ತಾ ಹೋಗಿದ್ದೇವೆ, ಪಕ್ಕದ ಮನೆಯಲ್ಲಿರುವವರದ್ದು ಪರಿಚಯನೇ ಇರೋದು. ಅದಕ್ಕೆ ಹಿರಿಯರಂದ್ರು, ಮೊದಲು ನಿನ್ನ ಆಸುಪಾಸು ಇರತಕ್ಕಂತಹ ಜನರನ್ನು ಪರಿಚಯಿಸಿಕೊ, ಆಮೇಲೆ ಆಚೆ ಮಂಗಳ ಗ್ರಹನೋ ಈಚೆ ಶನಿ ಗ್ರಹನೋ ಹೋಗಿದ್ಯೋ ಬಿಟ್ಟಿದ್ಯೋ ಬೇರೆ ವಿಚಾರ. ಅಂತೂ ಸೂರ್ಯ ಇದ್ದಲ್ಲಿಗಂತೂ ಹೋಗಿ ಬಂದಿದ್ದೇನೆ, ಹೋದೋರಿರಬಹುದೇನೋ, ಹೋಗಿ ಬಂದಿದ್ದೇನೆ ಅಂತ ಹೇಳುವವರಂತೂ ಯಾರೂ ಇಲ್ಲ. ಇದೇ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ವಿದ್ಯಾಪ್ರಸನ್ನ ಶ್ರೀಗಳು ಆಶೀರ್ವಚನ ನೀಡಿದರು. ಮತ್ತು ಅವರಲ್ಲಿರತಕ್ಕಂಥ ವೇದನೆಗಳನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಒಂದು ದೈಹಿಕ ಶ್ರದ್ಧೆಯನ್ನು ಉತ್ಪಾದನೆ ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ಒಂದು ಕೇಂದ್ರವಾಗಿ ಶ್ರೀ ಸುಬ್ರಹ್ಮಣ್ಯ ಮಠದ ಶಾಖೆ ಸ್ಥಾಪಿತವಾಗಿದೆ. ಇಲ್ಲಿ ಮುಂದೆನೂ ಕೂಡ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಜನಗಳಲ್ಲಿ ಜಾಗೃತಿಯನ್ನು ಉಂಟು ಮಾಡುವುದರ ಮೂಲಕ ಸಮಾಜದ ಸ್ಥಿರತೆಗೆ ಬೇಕಾಗಿರತಕ್ಕಂಥ ವಾತಾವರಣವನ್ನು ಉತ್ಪನ್ನ ಮಾಡಬೇಕು ಅಂತ ಹೇಳುವುದು ನಮ್ಮೆಲ್ಲರ ಆಶಯ. ಅದಕ್ಕೆ ಪೂರಕವಾದ ರೀತಿಯಲ್ಲಿ ಇವತ್ತು ಸುಂದರವಾಗಿರತಕ್ಕಂಥ ಈ ಕಟ್ಟಡ ಮತ್ತು ಗರ್ಭಗೃಹದಲ್ಲಿ ಭಗವಂತನ ಸನ್ನಿಧಾನ ಸ್ಥಾಪಿತವಾಗಿದೆ. ಇದೇ ಸಂದರ್ಭದಲ್ಲಿ ನಮ್ಮ ಅತ್ಯಂತ ಪ್ರೀತಿಪಾದರಾದ ಪರಮ ಪೂಜ್ಯರಾಗಿರತಕ್ಕಂಥ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು ಹಲವಾರು ಮಠಾಧೀಶರು, ಶಿಕ್ಷಣ ತಜ್ಞರು, ಅನೇಕ ಸುಮಾರು 30-50 ಸಾವಿರದಷ್ಟು ವಿದ್ಯಾರ್ಥಿಗಳನ್ನು ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾ ಇದ್ದಾರೆ. ಅಂತ ದೊಡ್ಡ ಸಾಧಕರಾಗಿರತಕ್ಕಂಥ ಶ್ರೀಪಾದರು ಇವತ್ತು ಮುಹೂರ್ತದ ನಂತರ ದೇವರಿಗೆ ಕಲಶ ಪೂಜೆ ಮತ್ತು ಹೋಮ ಹವನಗಳು ನೆರವೇರಿತು. ನಂತರ ಅಶೋಕ್ ಪುರೋಹಿತರು, ಪ್ರೇಮಚಂದ್ರ ಹಾಳ್ವ ಮತ್ತು ಆಸ್ಟಿನ್ ಸುಬ್ರಹ್ಮಣ್ಯ ಮಠದ ಬಗ್ಗೆ ಮಾಧ್ಯಮಗಳಿಗೆ ವಿವರಣೆ ನೀಡಿದರು. ನಮಸ್ಕಾರ. ಇವತ್ತಿನ ದಿನ ಮಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ಎಕ್ಕೂರು ಈ ಒಂದು ಪರಿಸರದಲ್ಲಿ ವಿಶೇಷವಾಗಿ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ಕ್ಷೇತ್ರದ ಒಂದು ಶಾಖಾ ಮಠ ಇವತ್ತಿನ ದಿನದಲ್ಲಿ ಸಂಕರ್ಷಣ ಪರಮಾತ್ಮನ ಮೂರ್ತಿಯ ಸ್ಥಾಪನೆಯೊಂದಿಗೆ ಆರಂಭವಾಯಿತು. ಉಡುಪಿಯ ಶ್ರೀ ವಿಶ್ವಪ್ರಿಯ ತೀರ್ಥ ಶ್ರೀಪಾದರು, ಕುಕ್ಕೆ ಶ್ರೀ ಮಠದ ಶ್ರೀ ವಿದ್ಯಾಪ್ರಸನ್ನ ತೀರ್ಥ ಶ್ರೀಪಾದರ ಅಮೃತ ಹಸ್ತಗಳಿಂದ ಶ್ರೀ ಮಠದಲ್ಲಿ ದೀಪ ಪ್ರಜ್ವಲನೊಂದಿಗೆ ಈ ಮಠ ಉದ್ಘಾಟನೆ ಇವತ್ತಿನಲ್ಲಿ ನೆರವೇರಿತು. ಇದರ ಉದ್ದೇಶ ಈ ನಗರದ ಮತ್ತು ಈ ಪರಿಸರದ ಸಮಸ್ತ ನಾಗ ಭಕ್ತಾದಿಗಳಿಗೆ ಹಾಗೂ ಭಕ್ತ ಜನರಿಗೆ ಮುಂದಿನ ದಿನದಲ್ಲಿ ಈ ಮಠ ನಡೆಯುವಂತಹ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೂ ಹಾಗೂ ನಾಗದೇವರ ಆರಾಧನೆಗೂ ಅತ್ಯಂತ ಅನುಕೂಲವಾದಂತಹ ಒಂದು ವಾತಾವರಣ ಇಲ್ಲಿ ನಿರ್ಮಾಣವಾಯಿತು. ಇದರ ಸಂಪೂರ್ಣ ವಾಸ್ತು ಮತ್ತು ಇದರ ಸಂಪೂರ್ಣ ಕಟ್ಟಡದ ನಿರ್ಮಾಣದ ಜವಾಬ್ದಾರಿಯನ್ನು ನಾವು ಹೊಂದಿದ್ದು, ಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ಇದನ್ನು ನಾವು ಯಶಸ್ವಿಪೂರ್ವಕವಾಗಿ ಸಮಾಪ್ತಿಗೊಳಿಸಿ ಇವತ್ತಿನ ದಿನದಲ್ಲಿ ಶುಭ ಒಂದು ಅವಸರದಲ್ಲಿ ಸಮಸ್ತ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಸಾವಿರಾರು ಜನರ ಒಂದು ವಿಶೇಷವಾದಂತಹ ಸಹಕಾರದ ಮೇರೆಗೆ ಈ ಮಠ ಇವತ್ತು ಸಂಪನ್ನವಾಯಿತು. ಹಾಗೆ ಏನು ಇವತ್ತು ದಕ್ಷಿಣ ಕನ್ನಡ ಉಡುಪಿ ಕಾಸರಗೋಡು ಜಿಲ್ಲೆ ಅಂದರೆ ಅದು ನಾಗ ಸನ್ನಿಧಾನಕ್ಕೆ ಬಹಳ ಮಹತ್ವವನ್ನು ಕೊಡುವಂತಹ ಜಿಲ್ಲೆ. ಇವತ್ತು ನಮಗೆ ಬಹಳ ಸಂತೋಷ, ನಮ್ಮ ಭಾಗ್ಯ. ಇವತ್ತು ಶ್ರೀ ವಿದ್ಯಾಪ್ರಸನ್ನ ಸ್ವಾಮೀಜಿ ಅವರು ಇಂತಹ ಒಂದು ಒಳ್ಳೆಯ ಮಠವನ್ನು ಈ ಪ್ರದೇಶದಲ್ಲಿ ಮಾಡಿದ್ದಾರೆ, ಅದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದರಿಂದ ಎಲ್ಲರಿಗೆ ಈ ಭಾಗದ ಜನರಿಗೆ ಒಂದು ಧಾರ್ಮಿಕ ಕಾರ್ಯಕ್ರಮ ಮತ್ತು ಈ ಭಾಗದ ಜನರು ಎಲ್ಲ ರೀತಿಯಲ್ಲಿ ಉತ್ಸುಕತೆಯಿಂದ ಇದ್ದಾರೆ. ಯಾಕಂದ್ರೆ ಒಂದು